ಜಾಮೀನು ಸಿಕ್ಕರೂ ದರ್ಶನ್ಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಕ್ಕೆ ಪೊಲೀಸರು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ, ಹೊರಗಡೆ ಇದ್ದಾರೆ. ಆದ್ರೆ ಇದೀಗ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಂಪೂರ್ಣ ಕೇಸ್ ಫೈಲ್ ಅನ್ನ ಪರಿಶೀಲನೆ ನಡೆಸ್ತಾ ಇರುವಂತಹ ತಂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳು ಈಗ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 2 ಚಾರ್ಜ್ ಶೀಟ್ ಗಳನ್ನ ತರ್ಜುಮೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಟ್ರಾನ್ಸ್ಲೇಟ್ ಮಾಡಲಾಗ್ತಾ ಇದೆ. ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಪೊಲೀಸರು. ಸುಮಾರು 5,000 ಪುಟಗಳ ಇಂಗ್ಲಿಷ್ ಚಾರ್ಜ್ ಶೀಟ್ ತಯಾರಾಗುತ್ತೆ. ಟ್ರಾನ್ಸ್ಲೇಟ್ ಮಾಡಿ ಲೀಗಲ್ ಸೆಲ್ ಟೀಮ್ ಜೊತೆ ಪರಿಶೀಲನೆ ಕೂಡ ನಡೆಸ್ತಾರೆ. ಹಾಗೆ ಈ ತರ್ಜುಮೆ ವೇಳೆ ಕಂಡುಬರುವಂತಹ ಲೋಪದೋಷಗಳ ಪರಿಶೀಲನೆ ಆಗುತ್ತೆ. ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡ್ತಾರೆ. ನೋಡಿ, ಇದೀಗ ಜಾಮೀನ್ ಸಿಕ್ಕರೂ ಕೂಡ ರಿಲೀಫ್ ಸಿಗ್ತಾ ಇಲ್ಲ. 2 ವಿಚಾರಗಳ ಬಗ್ಗೆ ಸುಪ್ರೀಂ ಮೊರೆ ಹೋಗೋದಕ್ಕೆ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ಅನಾರೋಗ್ಯದ ಕಾರಣ ಕೊಟ್ಟು ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ. ಬೆನ್ನು ನೋವಿನ ಸರ್ಜರಿ ಅಗತ್ಯ ಇದೆ ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರಲ್ಲ, ಅದರ ನಂತರ ಏನಾಯ್ತು? ಮೆರಿಟ್ ಆಫ್ ಕೇಸ್ ಮೇಲೆ ಸಾಮಾನ್ಯ ಜಾಮೀನು ಕೂಡ ಮಂಜೂರಾಗುತ್ತೆ ಇವರಿಗೆ. ಈ 2 ವಿಚಾರವನ್ನ ಮುಂದಿಟ್ಕೊಂಡು ಸುಪ್ರೀಂ ಮೊರೆ ಹೋಗುವುದಕ್ಕೆ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ. ಮುಂದಿನ ವಾರ ಗ್ರೀನ್ ಸಿಗ್ನಲ್ ಪಡೆದು ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಬಳಿಕ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ. ಈಗ ಪ್ರಾಥಮಿಕ ಹಂತವಾಗಿ ತರ್ಜುಮೆ ಕೆಲಸಗಳು ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಹೌದು, ಒಂದು ಕಡೆಯಲ್ಲಿ ಅನಾರೋಗ್ಯದ ಮೇಲೂ ಕೂಡ ಅವರು ಮಧ್ಯಂತರ ಜಾಮೀನನ್ನು ತಗೊಳ್ತಾರೆ, ಆಮೇಲೆ ಅರ್ಹತೆ ಆಧಾರದ ಮೇಲೂ ಕೂಡ ಸಿಗುತ್ತೆ. ಇದೀಗ ಇದರಲ್ಲಿ ಏನೇನ್ ತಪ್ಪಾಗಿದೆ? ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಂಡ್ರ? ಈ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕುವಂತ ತಯಾರಿನ, ಚಾರ್ಜ್ ಶೀಟ್ ಹಾಕುವಂತ ತಯಾರಿನ ಆರಂಭಿಕವಾಗಿ ಯಾವ ರೀತಿಯಾಗಿದೆ ಇದಕ್ಕೆ ಪ್ರಿಪರೇಷನ್? ಪ್ರಜ್ವಲ್, ಚೈತ್ರ, ಈಗ ಯಾವುದೇ ಒಂದು ಪ್ರಕರಣ ದಾಖಲಾದಂಥ ನಂತರದಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಅದಕ್ಕಿಂತ ಮೊದಲಿನ ಹಂತದಲ್ಲೂ ಸಹಿತ ಮಧ್ಯಂತರ ಜಾಮೀನು ಮತ್ತೆ ಕಂಪ್ಲೀಟ್ ಆದಂಥ ಒಂದು ರೆಗ್ಯುಲರ್ ಬೇಲನ್ನು ಕೊಡುವಂಥ ಒಂದು ಪರಿಮಿತಿ ನ್ಯಾಯಾಲಯದ ಅಧಿಕಾರವಾಗಿ, ಸರ್ವೋಚ್ಚ ಅಧಿಕಾರವಾಗಿರುತ್ತೆ. ಹೀಗಾಗಿ ಇವರು ಚಾರ್ಜ್ ಶೀಟ್ ಮಾಡೋ ತನಕನೂ ಇವ್ರು ಯಾರಿಗೂ ಬೇಲ್ ಆಗಿಲ್ಲ. ಅಂದರೆ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಪ್ರಾಥಮಿಕ ಹಂತದ ಫಸ್ಟ್ ಚಾರ್ಜ್ ಶೀಟ್ ಆಯಿತು, ಅದಾದಮೇಲೆ ಸೆಕೆಂಡ್ರಿ ಚಾರ್ಜ್ ಶೀಟ್ ಆಯಿತು. ಎರಡೂ ಆಗೋ ತನಕನೂ ಯಾರಿಗೂ ಸಹಿತ ಬೇಲ್ ಆಗಿರಲಿಲ್ಲ. ಅದಾದಮೇಲೆ ದರ್ಶನ್ ಒಬ್ಬರಿಗೆ ಮಾತ್ರ ಅವರು ಹೆಲ್ತ್ ಗ್ರೌಂಡ್ಸನ್ನು ಕೊಟ್ಟು ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಅದಾದ್ಮೇಲೆ ಮೆರಿಟ್ ಆಫ್ ದಿ ಕೇಸ್ ಅಲ್ಲಿ ರೆಗ್ಯುಲರ್ ಬೇಲ್ ಅನ್ನ ಪ್ರಕರಣದ ಎಲ್ಲಾ ಬಹುತೇಕ ಆರೋಪಿಗಳಿಗೆ ಸಿಕ್ತು. ಈ ಆರೋಪಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ರೆಗ್ಯುಲರ್ ಬೇಲ್ ಅನ್ನ ಪಡೆದು ಹೊರಗೆ ಅವ್ರ ನಾರ್ಮಲ್ ಜೀವನ ಮಾಡ್ತಿದ್ದಾರೆ. ಯಾವುದೇ ಪ್ರಕರಣದಲ್ಲಿ ಸಹಿತ ಪೊಲೀಸರು ಹೈಕೋರ್ಟ್ ನಲ್ಲಿ ಬೇಲ್ ಆದಂತ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ರೆ, ಮರ್ಡರ್ ಕೇಸ್ ಇದ್ರೆ ಅಥವಾ ತುಂಬಾ ಹೀನಸ್ ಕೇಸ್ಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ ಹೋಗುವಂತದ್ದು ಒಂದು ಪ್ರಕ್ರಿಯೆ. ಅಂದ್ರೆ ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಕ ನಂತರವಾಗಿ ಆ ಬೇಲ್ ನ ರಿಜೆಕ್ಟ್ ಮಾಡಿಸಬೇಕು. ಈ ಮೆರಿಟ್ ಆಫ್ ದಿ ಕೇಸಸ್ ಹೈಕೋರ್ಟ್ ಪರಿಗಣನೆ ಮಾಡಿರೋದಕ್ಕಿಂತ ಹೆಚ್ಚಿನ ಒಂದು ಮೆರಿಟ್ಸ್ ಇದಾವೆ. ಈ ಇಷ್ಟೇ ಅಂಶಗಳು ಮಾತ್ರ ಅಲ್ಲ, ಇದಿಷ್ಟು ಅಂಶಗಳನ್ನ ಹೊರತುಪಡಿಸಿ ಇನ್ನೊಂದಷ್ಟು ಅಂಶಗಳಿದಾವೆ. ಅದನ್ನ ಪರಿಗಣನೆ ತೆಗೆದುಕೊಂಡು ಆರೋಪಿಗಳಿಗೆ ನೀಡಿರುವಂತಹ ಹೈಕೋರ್ಟ್ ಬೇಲನ್ನ ರದ್ದು ಮಾಡಿ ಮತ್ತೆ ಅವ್ರನ್ನ ವಾಪಸ್ ಜುಡಿಷಿಯಲ್ ಕಸ್ಟಡಿಗೆ ಅಂದ್ರೆ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಅದನ್ನ ಸುಪ್ರೀಂ ಕೋರ್ಟ್ಗೆ ಮಾಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಮಾಡೋಕ್ಕಿಂತ ಮೊದಲು ಇಲ್ಲಿ ಈಗಾಗಲೇ ನಮ್ಮ ರೆಗ್ಯುಲರ್ ಕೋರ್ಟ್ಗೆ ಏನು ಸೆಷನ್ಸ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ನೀಡಿದಂತ ಸಂದರ್ಭದಲ್ಲಿ ಆಗ್ಬೋದು, ಹೈಕೋರ್ಟ್ ಅಲ್ಲಿ ಆಗ್ಬೋದು, ಇದೆಲ್ಲದೂ ಡಾಕ್ಯುಮೆಂಟೇಶನ್ ಬಹುತೇಕ ಕನ್ನಡದಲ್ಲಿತ್ತು. ಚಾರ್ಜ್ ಶೀಟ್ ಪ್ರಮುಖವಾಗಿ ಕನ್ನಡದಲ್ಲೇ ಅವರು ಪ್ರಿಪೇರ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದು. ಆದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಅಲ್ಲಿಗೆ ಇವರು ಚಾರ್ಜ್ ಶೀಟ್ ಅನ್ನು ಸಹಿತ ಕೊಡಬೇಕಾಗುತ್ತೆ. ಹೀಗಾಗಿ ಸಂಪೂರ್ಣವಾದಂತ 2 ಚಾರ್ಜ್ ಶೀಟ್ಗಳು ಸುಮಾರು 5,000 ಪುಟಗಳಿಗೂ ಹೆಚ್ಚಿರುವಂತ ಚಾರ್ಜ್ ಶೀಟ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಅನ್ನ ಮಾಡಬೇಕು. ಟ್ರಾನ್ಸ್ಲೇಟ್ ಅನ್ನ ಮಾಡುವಂತ ಕೆಲಸ ಈಗಾಗಲೇ ಪರಿಪೂರ್ಣವಾಗಿ ಮುಗಿದಿದೆ. ಮುಗಿದ ನಂತರವಾಗಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಒಂದು ಅಪ್ಲಿಕೇಶನ್ ಅನ್ನು ಕೊಟ್ಟು ಅಲ್ಲಿಂದ ಪರ್ಮಿಷನ್ ಪಡೆದುಕೊಳ್ಳಬೇಕು. ಅಂದ್ರೆ ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಳ್ಳೋ ರೀತಿಯಲ್ಲಿ. ಯಾಕಂದ್ರೆ ಸುಪ್ರೀಂ ಕೋರ್ಟಿನ ವಕೀಲರಿಗೆ ನೀಡುವಂತ ಹಣವೂ ಸಹಿತ ಕರ್ನಾಟಕ ಸರ್ಕಾರದಿಂದಲೇ ನೀಡಬೇಕಾಗುತ್ತೆ. ಹೀಗಾಗಿ ಆ ಒಂದು ಪರ್ಮಿಷನ್ ಪಡ್ಕೊಂಡ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ತಾರೆ. ಅಲ್ಲಿ ದರ್ಶನ್ ಹಾಗೂ ಅವರ ಸಂಪೂರ್ಣ ಗ್ಯಾಂಗಿಗೆ ಕೊಟ್ಟಿರುವಂತಹ ಬೇಲನ್ನ ಯಾಕೆ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಸ್ತೃತವಾದಂತಹ ಒಂದು ವಾದಗಳು ನಡೀತವೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಅಲ್ಲಿ ತನಕ ದರ್ಶನ್ ಅವರು ಕಾಮನ್ ಮ್ಯಾನ್ ರೀತಿಯಲ್ಲೇ ಹೊರಗಡೆ ಬೇಲ್ ಮೇಲೆ ಇರ್ತಾರೆ. ಮತ್ತೆ ನ್ಯಾಯಾಲಯಕ್ಕೆ ಯಾವ ಸಮಯದಲ್ಲಿ ಹಾಜರಾಗಬೇಕಂತ ಹೇಳಿ ಡೇಟ್ ಅನ್ನ ಕೊಡ್ತಾರೆ. ಆ ಡೇಟ್ಗೆ ಬಂದು ಹಾಜರಾಗಬೇಕಾದಂತ ಪ್ರಕ್ರಿಯೆಗಳು ಜಾರಿಯಲ್ಲಿ ಇರಬೇಕಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.